ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಶಿವಗಂಗಾ ಕ್ಷೇತ್ರವು 4 ಯುಗಗಳಿಂದ 4 ಹೆಸರುಗಳಿಂದ ಕರೆಯಲ್ಪಡುವ ಪುಣ್ಯ ಕ್ಷೇತ್ರ. ಇಲ್ಲಿ ಶ್ರೀ ಗಂಗಾಧರೇಶ್ವರನು ಸ್ವಯಂ ಗಂಗೆಯಲ್ಲೇ ಉದ್ಭವವಾಗಿದ್ದಾನೆ. ಇಂತಹ ಐತಿಹಾಸಿಕ ಪುಣ್ಯ ಕ್ಷೇತ್ರದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶಿವಗಂಗೆ ಕ್ಷೇತ್ರದ ದಿವ್ಯ ದರ್ಶನ ಯಾತ್ರೆಯನ್ನ ನಡೆಸಿದ್ರು. ಈ ವೇಳೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಶ್ರೀಮಠದ ಸದ್ಭಕ್ತರು, ವಿದ್ಯಾರ್ಥಿಗಳು, ಪೋಷಕರು, ಯುವಕರು, ವಿವಿಧ ಸಂಘಗಳ ಸದಸ್ಯರು ಮುಂತಾದ ಅತಿಥಿ ಮಹೋದಯರು ಭಾಗವಹಿಸಿದ್ರು. ಇನ್ನು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಭಕ್ತರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮುಂಜಾನೆ 6:30ಕ್ಕೆ ಗಿರಿನಡಿಗೆ ಮೂಲಕ ಸ್ವಾಮೀಜಿಗಳು ಮಧ್ಯಾಹ್ನದ ವೇಳೆಗೆ ಕೆಳಗೆ ಬಂದ್ರು. ನಂತರ ಟೈಮ್9 ನ್ಯೂಸ್ ಜೊತೆ ಮಾತನಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಮುಖಂಡರು, ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಗವಹಿಸಿದ್ರು. ಸುಕ್ಷೇತ್ರ ಶಿವಗಂಗಾ ಕ್ಷೇತ್ರಕ್ಕೆ ಬೆಳಗ್ಗೆ 7 ಗಂಟೆಗೆ ನಮ್ಮ ಸಕಲ ಭಕ್ತಾದಿಗಳೊಂದಿಗೆ ಶಿಖರವನ್ನು ಹತ್ತಿ, ಪೂರ್ಣ ಬೆಟ್ಟವನ್ನು ಹತ್ತಿ ಇವತ್ತು ಬಂದಿರತಕ್ಕಂಥದ್ದು ತುಂಬ ಸಂತೋಷ ಆಗಿದೆ. ಈ ಹಿಂದೆ ವಿದ್ಯಾರ್ಥಿ ದಿಶೆಯಲ್ಲಿದ್ದಾಗ 13 ಬಾರಿ ಹತ್ತಿದ್ವಿ, ಇದು 14ನೇ ಬಾರಿ. ಆದರೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಬಂದ ನಂತರದಲ್ಲಿ ಇದು ಮೊದಲ ಬಾರಿಗೆ ಪೂರ್ಣ ಬೆಟ್ಟವನ್ನು ಹತ್ತಾ ಇರ್ತಕ್ಕಂಥದ್ದು. ಹಿಂದೆ ಹಲವಾರು ಬಾರಿ ನಮ್ಮ ಭಕ್ತಾದಿಗಳೊಂದಿಗೆ ಬಂದು ದೇವರ ದರ್ಶನವನ್ನು ಮಾಡಿ ಹೋಗಿದ್ವಿ. ತುಂಬ ಒಂದು ವಿಶೇಷವಾದ ಸಂತೋಷವನ್ನು ಕೊಡ್ತದೆ. ಆಧುನಿಕ ಕಾಲದಲ್ಲಿ ಆಧ್ಯಾತ್ಮಿಕತೆಯನ್ನು ಮರೆತಿರ್ತಕ್ಕಂತಹ ಮತ್ತು ಚರಿತ್ರೆ, ನಮ್ಮ ಇತಿಹಾಸವನ್ನು ಮರೆತಿರ್ತಕ್ಕಂತಹ ಮಕ್ಕಳಿಗೆ ಇತಿಹಾಸದ ಒಂದು ಸಂಪರ್ಕ ಇರಲಿನ ಕಾರಣಕ್ಕೆ ಇವತ್ತು ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಸಹಸ್ರಾರು ಮಂದಿ ಅವ್ರಿಗೂ ಕೂಡ ದರ್ಶನವನ್ನು ಮಾಡಿಸಿದ್ದೇವೆ. ಹೊಯ್ಸಳರ ಕಾಲದಲ್ಲಿ ಬಹು ದೇದೀಪ್ಯಮಾನವಾಗಿ ಬೆಳಗಿದಂಥ ನಮ್ಮ ಶಿವಗಂಗಾ ಕ್ಷೇತ್ರ ಆದಷ್ಟು ಬೇಗ ಅದೇ ಒಂದು ಜ್ವಾಜ್ವಲ್ಯಮಾನವಾಗಿ ಬೆಳಗ್ತಕ್ಕಂಥ ಇತಿಹಾಸ ಮರುಕಳಿಸ್ಲಿ ಅಂತ ನನ್ನ